ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮಂಸ್ತತ್ರ ನ ವಿಂದತೆ ಅರ್ಥಾನ್ ಮಾಯಾಮಯೇ ವಾಸನಯಾ ಶಯಾನಃ. ಭಾಗವತ ಸಾರೋದ್ಧಾರದ 308ನೇ ಶ್ಲೋಕ ಇದು. ಅಲ್ಲಿ ನಾವು ಇವತ್ತು ನೋಡುವ ಶ್ಲೋಕ ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 2ನೇ ಶ್ಲೋಕ. ಯಾವ ಶಬ್ದವೂ ಕೂಡ ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನು ಹೇಳುವುದಿಲ್ಲ. ಬೇರೆಯವರನ್ನು ಹೇಳುವುದು ಅಂದ್ರೆ ಭಗವಂತನನ್ನು ಹೇಳಿದ ಬಳಿಕವೇ ಉಳಿದವರನ್ನು ಹೇಳ್ತದೆ. ಭಗವಂತನೇ ಸಕಲ ಶಬ್ದಗಳಿಗೂ ಕೂಡ ಮುಖ್ಯ ಪ್ರತಿಪಾದ್ಯ ಅನ್ನೋದನ್ನ ಈ ಶ್ಲೋಕದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಅಸ್ತ್ವೇವಂ ಸರ್ವನಾಮ ಭಗವಾನ್ ಕಿಂ ತತಃ ಇತ್ಯತಃ ತತೋನ್ಯತ್ರ ತನ್ನಾಮ್ನಾಂ ಅಪ್ರಯೋಗ ರೂಪಂ ಮೌನಮಾಪಾದ್ಯ ಮುಮುಕ್ಷುಭಿಃ ಸರ್ವಥಾ ಆಪಾದ್ಯಂ ಮುಮುಕ್ಷುಭಿಃ ಸರ್ವಥಾ ಇತಿ ಭಾವೇನ ತನ್ನಾಮ್ನಾಂ ತತೋನ್ಯತ್ರ ಪ್ರಯೋಕ್ತೃನ್ ಧಿಕ್ಕರೋತಿ. ಈ ಭಗವಂತ ಸರ್ವಶಬ್ದ ವಾಚ್ಯ ಆದ, ಅದರಿಂದ ಮುಂದೇನು ಅಂದ್ರೆ ನಾವು 2 ಸಂಗತಿಗಳನ್ನು ಆಚರಣೆ ಮಾಡಬೇಕಂತೆ. ಒಂದು ಮೌನವನ್ನು ಆಚರಣೆ ಮಾಡಬೇಕು, ಇನ್ನೊಂದು ಈ ಭಗವಂತನ ನಾಮಗಳನ್ನು ಪ್ರಯೋಗ ಮಾಡುವಂತಹ ವಾಕ್ಯ ರೂಪವಾದ ಪ್ರವಚನ ರೂಪವಾದಂತಹ ಧರ್ಮವನ್ನು ಆಚರಣೆ ಮಾಡಬೇಕು. ಒಂದು ಮೌನ, ಮತ್ತೊಂದು ಪ್ರವಚನ. ಒಂದು ಮಾತು, ಮತ್ತೊಂದು ಮೌನ ಅಂತ. ಇಲ್ಲಿ ನಾವೀಗ ಮೌನ ಮಾಪಾದ್ಯಂ, ಮೌನವನ್ನು ಸ್ವೀಕಾರ ಮಾಡ್ಬೇಕಂತೆ. ಅದೆಂಥ ಮೌನ ಅಂದ್ರೆ, ಮೌನ ಅಂದ್ರೆ ಏನರ್ಥ? ಮಾತನ್ನು ಆಡದೇ ಇರುವುದೇ ಮೌನ ಅಲ್ಲ. ಮೌನ ಅಂತ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಮೌನ ಅಂದ್ರೆ ಭಗವಂತನನ್ನ ಹೇಳುವ ಶಬ್ದಗಳನ್ನ ಅವನನ್ನು ಬಿಟ್ಟು ಬೇರೆ ಕಡೆ ಪ್ರಯೋಗ ಮಾಡದೇ ಇರುವುದೇ ಮೌನ. ಇದನ್ನು ಮೌನ ಅಂತ ಹೀಗೆ ಹೇಳ್ತಾರೆ. ಅಂಥ ಮೌನವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು. ಮತ್ತೆ ಭಗವಂತನನ್ನ ನೆನಪಿಸಿಕೊಳ್ಳದೆ ಆ ನಾಮಗಳನ್ನ ಬೇರೆ ಕಡೆ ಯಾರು ಪ್ರಯೋಗ ಮಾಡ್ತಾರೆ ಅಂಥ ಸಾಧಕರನ್ನ, ಅಂಥ ಅವಿವೇಕಿಗಳನ್ನ ಇಲ್ಲಿ ಧಿಕ್ಕಾರ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಅವ್ರನ್ನ ಹೀಗಳಿತಾ ಇದ್ದಾರೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ಈ ಭಗವಂತ ಪಂಥಾಹ ಅಂದ್ರೆ ಮಾರ್ಗನಾಗಿದ್ದಾನೆ, ಅಂದ್ರೆ ಪ್ರತಿಪಾದ್ಯನಾಗಿದ್ದಾನೆ. ಯಾವುದಕ್ಕೆ ಅಂದ್ರೆ ಶಬ್ದಸ್ಯ ಬ್ರಹ್ಮಣ, ಶಬ್ದ ಬ್ರಹ್ಮ ಅಂದ್ರೆ ಈ ಸಕಲ ಶಾಸ್ತ್ರಗಳ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ ಮತ್ತು ಅವಳಿಂದ ಅಭಿಮನ್ಯಮಾನವಾದಂತಹ ಶಾಸ್ತ್ರ. ಇದಕ್ಕೆ ಈ ಶಾಸ್ತ್ರಕ್ಕೆಲ್ಲದಕ್ಕೂ ಕೂಡ ಅವನೇ ಪಂಥಾಹ, ಅವನೇ ಒಂದು ಪ್ರಧಾನವಾದಂತಹ ಮಾರ್ಗ. ಅರ್ಥಾತ್ ಎಲ್ಲ ಶಬ್ದಗಳು ಕೂಡ ಅಲ್ಲಿಯೇ ಹೋಗಬೇಕು ಅಂತ ಅದರ ತಾತ್ಪರ್ಯ. ನನಗೆ ಇದೇ ಸಂದರ್ಭದಲ್ಲಿ ಮಹಾಭಾರತದ ಒಂದು ಮಾತು, ಅಥರ್ವಣ ಉಪನಿಷತ್ನಲ್ಲಿ ಆಚಾರ್ಯ ಉದ್ಧರಿಸಿದ ಮಾತು ಅದು ನೆನಪಿಗೆ ಬರ್ತದೆ. ಏತದಂತೇಚ ಮಧ್ಯೇಚ ಬ್ರಹ್ಮೈವೋಕ್ತ್ವಾ ಬಿಜಾನತಾಂ ಋಗಾದಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತಿ ಅಂತ. ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಏತದಂತೇಚ ಮಧ್ಯೇಚ, ಈ ಶಾಸ್ತ್ರದ ಕೊನೆಗೆ, ಮಧ್ಯದಲ್ಲಿ, ಕೊನೆಗೆ, ಎಲ್ಲಾ ಕಡೆಯೂ ಕೂಡ ಈ ಶಬ್ದ ಬ್ರಹ್ಮ ಅಂತ ಅನ್ನೋದು ಅಂದ್ರೆ ಲಕ್ಷ್ಮೀದೇವಿ. ಶಬ್ದ ಬ್ರಹ್ಮ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಆ ಶಾಸ್ತ್ರದ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ ಎಲ್ಲಾ ಕಡೆಯೂ ಮೊದಲು, ಮಧ್ಯವೂ, ಆಮೇಲೆ ಎಲ್ಲಾ ಕಡೆಯೂ ಕೂಡ ಭಗವಂತನನ್ನೇ ವರ್ಣನೆ ಮಾಡಿ ಆಮೇಲೆ ಪ್ರಶಾಮ್ಯತಿ, ತನಗೆ ಸಮಾಧಾನ ಹೊಂದಿ ಸುಮ್ಮನೆ ಆಗ್ತಾಳಂತೆ. ಅಥರ್ವಣ ಉಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಮಾತಿದು. ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹರಿವಂಶದ ಮಾತು. ಅದನ್ನು ಕೂಡ ಆಚಾರ್ಯರು ಸರ್ವಮೂಲದಲ್ಲಿ ಉದ್ಧರಿಸಿದ್ದಾರೆ. ವೇದಗಳಲ್ಲಿ, ರಾಮಾಯಣದಲ್ಲಿ ಅಂದ್ರೆ ಮೂಲ ರಾಮಾಯಣದಲ್ಲಿ, ಪುರಾಣ ಭಾಗವತ ಸೇರಿ 18 ಪುರಾಣಗಳಲ್ಲಿ, ಭಾರತದಲ್ಲಿ ಪಂಚರಾತ್ರದಲ್ಲಿ, ಮೊದಲು ಗ್ರಂಥದ ಆರಂಭದಲ್ಲಿ, ಮಧ್ಯದಲ್ಲಿ ಅಲ್ಲಲ್ಲಿ, ಮತ್ತೆ ಅದರ ಮುಕ್ತಾಯ ಸಮಾರಂಭದಲ್ಲಿಯೂ ಕೂಡ ವಿಷ್ಣು ಸರ್ವತ್ರ ಗೀಯತೆ, ಎಲ್ಲಾ ಕಡೆ ವಿಷ್ಣುವಿನ ಗುಣಗಾನವೇ ಇರೋದು. ಇಲ್ಲಿ ವಿಷ್ಣು ಅಂತ ಶಬ್ದ ಇದೆಯಲ್ಲ, ವಿಷ್ಣುವಿನ ಗುಣಗಾನ ಇರುವುದು ಅಂದ್ರೆ ಹರಿಯ ಗುಣಗಾನ ಇದೆ, ವಾಸುದೇವನ ಗುಣಗಾನ ಇದೆ ಅಂತ ಅರ್ಥ, ಪರಮಾತ್ಮನ ಗುಣಗಾನ ಇದೆ ಅಂತ ಅರ್ಥ. ವಿಷ್ಣು ಶಬ್ದವನ್ನೇ ಪ್ರಯೋಗ ಮಾಡಿರೋದು ಯಾಕೆಂದ್ರೆ
ವಿಷ್ಣುನಾಮಾರ್ಥರೂಪತ್ವಾತ್ ವೇದಾನಾಮಪಿ ಸರ್ವಶಃ ಅನ್ಯಾನಾಮಪಿ ತದನ್ಯಾಹ ಅಪಿ ಸಂಹಿತಾಃ ವಿಷ್ಣುವಾಚಕಾಃ ಅಂತ. ನಮಗೆ ಹಿಂದೆ ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಈ ಸಂಗತಿ ಇದೆ, ಅದನ್ನು ಕೇಳಿ ನಮ್ಗೆ ಗೊತ್ತಿದೆ. ತಸ್ಯೈ ವಾ ಏತಸ್ಯೈ ಸಂಹಿತಾಯೈ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಸಜೋಹ ಬಲಂ ವೇದ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ ಅಂತ. ಈ ವೇದಗಳ ಅರ್ಥ ನಮ್ಗೆ ಗೊತ್ತಿಲ್ಲ, ಸಂಧ್ಯಾವಂದನೆ ಮಾಡುವ ಮಂತ್ರಗಳ ಅರ್ಥವೂ ಗೊತ್ತಿಲ್ಲ. ಆದರೆ ಒಂದು ಸಂಗತಿ, ವಿಷ್ಣು ಅನ್ನೋ ಶಬ್ದ ಏನು ಅರ್ಥವನ್ನು ಹೇಳ್ತದ ಅದೇ ಅರ್ಥವನ್ನು ಎಲ್ಲ ಶಬ್ದಗಳು ಹೇಳ್ತವೆ ಅಂತ ಒಂದು ತಿಳ್ಕೊಂಡ್ಬಿಟ್ರೆ ಎಲ್ಲದನ್ನೂ ನಾವು ತಿಳ್ಕೊಂಡಂತೆ ಆಗ್ತದಂತ. ನಮ್ಗೆ ಗೊತ್ತಿರುವಂತೆ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ನಕಾರ ಅನ್ನೋದು ಭಗವಂತನ ಬಲವನ್ನು ಹೇಳ್ತದೆ, ಶಕಾರ ಅನ್ನೋದು ಅವನಿಗೆ ಸಕಲರಿಗೂ ನಿಯಾಮಕ ಅವನು ಅನ್ನೋದನ್ನು ಹೇಳ್ತದೆ, ವಿ ಅನ್ನೋದು ವಿಶಿಷ್ಟ ಅನ್ನೋದನ್ನು ಹೇಳ್ತದೆ. ಮತ್ತೆ ಉ ಅನ್ನೋದು ಅವನಿಗೆ ಹೊಂದಿರುವಂತಹ ಈ ಬಲ ಮತ್ತು ಅವನ ಜಗನ್ನಿಯಾಮಕತ್ವ ಅನ್ನೋದು ಅದು ಸ್ವಾಭಾವಿಕ, ಅವನೇನು ಸಾಧನೆ ಮಾಡಿ ಪಡ್ಕೊಂಡದ್ದು ಅಂತ ಯಾರೂ ಭ್ರಮಿಸಬಾರದು ಅಂತ ಹೇಳ್ತದೆ. ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತಹ ಸಂಗತಿ. ಅದನ್ನೇ ಹಿಂದೆ ಅನೇಕ ಸರಿ ಹೇಳಿದ್ದೆ. ಅದರಿಂದಲೇ ವಿಷ್ಣವೇ ನಮಃ ಸಂಹಿತಾ ಇದು, ವಿಷ್ಣುವೇ ನಮಃ ಪದಪಾಠ, ವಿಷ್ಣವೇ ನವೇ ನಮಃ ಇದು ಕ್ರಮಪಾಠ. ಇಡೀ ವೇದವನ್ನ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಸಮೇತ ನಿತ್ಯ ನಮ್ಗೆ ಓದಲಿಕ್ಕಾಗದೇ ಇರಬಹುದು. ಇದು ಒಂದನ್ನಾದರೂ ಈಗ ಓದಿಬಿಟ್ರೆ ಬ್ರಹ್ಮಯಜ್ಞದಲ್ಲಿ ಅದನ್ನ ಅಳವಡಿಸ್ಕೋಬೇಕು ಅಂತ ಹಿಂದೆ ಅನೇಕ ಸರಿ ಹೇಳಿದ್ದೆ. ಹಾಗೆ ಮಾಡಿದ್ದಾದ್ರೆ ಸಕಲ ವೇದಾರ್ಥಗಳನ್ನ ಆಲೋಟನೆ ಮಾಡಿದಂತ ಆಗ್ತದೆ. ವಿಷ್ಣು ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಆಚಾರ್ಯರು ತತ್ವನಿರ್ಣಯದಲ್ಲಿ ಉದ್ಧರಿಸಿದಂತಹ ಮಾತು. ದೇವದೇವನಾದ ಭಗವಂತನ ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ, ದೇವದೇವನಾದ ವಿಷ್ಣು ಶಬ್ದವಾಚ್ಯನಾದ ಭಗವಂತನ ಸರ್ವೋತ್ಕರ್ಷವನ್ನ ಹೇಳುವುದೇ ಎಲ್ಲಾ ಶಾಸ್ತ್ರಗಳಿಗೂ ತಾತ್ಪರ್ಯ. ಅದನ್ನು ಬಿಟ್ಟು ಏನನ್ನು ಪ್ರತಿಪಾದನೆ ಮಾಡುವ ತಾತ್ಪರ್ಯವೂ ಅದಕ್ಕಿರೋದಿಲ್ಲ. ಆದ್ರಿಂದಲೇ ವಿಷ್ಣು ಅನ್ನೋ ಶಬ್ದಗಳು ಅರ್ಥ ಏನನ್ನು ಹೇಳ್ತದ, ಈ ಶಬ್ದ ಯಾವ ಅರ್ಥವನ್ನು ಹೇಳ್ತದ ಅದೇ ಅರ್ಥವನ್ನೇ ಎಲ್ಲಿಯೇ ಎರಡು ಅಕ್ಷರಗಳು ಕೂಡಿದಾಗೆಲ್ಲ ಅನ್ಯೇಷಾಮಪಿ ಶಬ್ದಾನಾಂ ಸಂಹಿತಾ ವಿಷ್ಣುವಾಚಕ, ಎಲ್ಲಿಯೇ ಎರಡು ಅಕ್ಷರಗಳು ಬಂದ್ರು ಅವೆಲ್ಲ ಇದನ್ನೇ ಹೇಳ್ತಾರೆ. ಅದನ್ನೆಲ್ಲ ಅನೇಕ ಜನ ವಿದ್ವಾಂಸರು ಸರಾಸರಿ ತೆಗೆದಿದ್ದಾರೆ. ನೀವು ವೇದದಲ್ಲಿ ಎಲ್ಲಿ ಹುಡುಕಿದ್ರು ಪ್ರತಿಯೊಂದು ಸೂಕ್ತದಲ್ಲಿಯೂ ಶ ಮತ್ತು ಣ ಇದ್ದೇ ಇರ್ತದಂತೆ. ಹೀಗೆಲ್ಲ ಅನೇಕ ಜ್ಞಾನಿಗಳು ಅದನ್ನು ಮಾಡಿದ್ದಾರೆ. ಕೃಷ್ಣ ಅಂತ ನಾವು ಹೇಳಿದ್ರು ಅಲ್ಲೂ ಶ ಮತ್ತು ಣ ಇದ್ದೇ ಇದೆ. ಅದರಿಂದ ವಿಶೇಷತಃ ಈ ಕಲಿಯುಗದಲ್ಲಿ ಆ ಕೃಷ್ಣ ಅನ್ನೋ ಶಬ್ದಕ್ಕೆ, ವಿಷ್ಣು ಅನ್ನೋ ಶಬ್ದಕ್ಕೆ ಅಷ್ಟು ಮಹತ್ವ ಇದೆ. ಅದರಿಂದ ಶಬ್ದ ಬ್ರಹ್ಮ ಪ್ರಶಾಮ್ಯತಿ, ಶಬ್ದ ಬ್ರಹ್ಮದ ಅಭಿಮಾನ್ಯ ಅಂತ ಲಕ್ಷ್ಮೀದೇವಿ ಅವಳು ಪ್ರಸನ್ನರಾಗ್ತಾಳಂತೆ, ತೃಪ್ತ, ಅವಳು ಭಗವಂತನನ್ನು ವರ್ಣನೆ ಮಾಡಿದ್ಮೇಲೆ ಅವಳಿಗೆ ಸಮಾಧಾನ ಆಗ್ತದಂತೆ. ಅದರಿಂದ ನಾವು ಕೂಡ ಅವಳಿಗೆ ಅಸಮಾಧಾನ ಆಗುವಂತೆ ವರ್ಣನೆ ಮಾಡಬಾರ್ದು. ಸಕಲ ಶಾಸ್ತ್ರಗಳಿಗೂ ಮುಖ್ಯಾಭಿಮಾನಿನಿಯಾದವಳು ಅವಳೇ. ಆ ನಂತರನೇ ಉಳಿದ ಎಲ್ಲ ದೇವಪುರುಷರು, ಅರ್ಥದ ಅಭಿಮಾನಿಗಳು, ದೇವತಾ ಸ್ತ್ರೀಯರು, ಆ ವೇದದ ಶಬ್ದಗಳ ಅಭಿಮಾನಿನಿಯರು. ಅದರಿಂದ ಅವಳಿಗೆ ಯಾವತ್ತೂ ಕೂಡ ಅಸಮಾಧಾನ ಆಗುವಂತೆ ವರ್ತನೆ ಮಾಡಬಾರ್ದು. ಇಷ್ಟನ್ನು ವರ್ಣನೆ ಮಾಡಿ ಅವಳು ಸಮಾಧಾನದಿಂದ ಕೂತಿದ್ದಾಳೆ. ಈಗ ಅವಳು ನೆಮ್ಮದಿಗೆ, ಅವಳ ಸಮಾಧಾನಕ್ಕೆ ನಾವು ಭಂಗ ತರಬಾರದು ಅಂತ ಅದನ್ನ ಅರ್ಥ ಮಾಡ್ಕೋಬೇಕು. ಅದರಿಂದಲೇ ಹೇಳಿದ್ದು, ಇಲ್ಲಿ ಒಂದು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ. ಮಾತನಾಡುವುದಿದೆಯಲ್ಲ ಅದು ಬೆಳ್ಳಿಯೇ ಸರಿ, ಆದ್ರೆ ಮೌನವಾಗಿರುವುದು ಬಂಗಾರ ಅಂತ. ಇಲ್ಲಿ ಮೌನ ಅಂದ್ರೆ ಏನು? ಭಗವಂತನನ್ನು ಬಿಟ್ಟು ಬೇರೆ ಕಡೆ ಶಬ್ದವನ್ನು ನಾನು ಪ್ರಯೋಗ ಮಾಡೋದಿಲ್ಲ ಅಂತ ಮೌನವನ್ನು ತಾಳುವುದೇ ಅದೇ ಬಂಗಾರ. ಅದರಿಂದ ನಮಗೆ ಮಾತಾಡ್ಲಿಕ್ಕೆ ಶಕ್ತಿ ಇರೋದು ಸೀಮಿತ. ದೈಹಿಕ ಶಕ್ತಿಯೂ ಇಲ್ಲ, ಮಾನಸಿಕ ಶಕ್ತಿಯೂ ಇಲ್ಲ, ಜ್ಞಾನದ ಶಕ್ತಿಯೂ ಇಲ್ಲ. ಆದ್ರಿಂದ ಮಾತನಾಡುವುದಕ್ಕಿಂತ ಮಾತನಾಡದೇ ಇರುವುದು ಒಳ್ಳೆಯದು. ಆಡುವೇ ಕೆಲವೇ ಹಿತಮಿತವಾದ ಮಾತುಗಳನ್ನ ಇದು ಭಗವದ್ವಾಚಕ ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ನಮಗೆ ನೆನಪಿಗೆ ಬರದೇ ಇರಬಹುದು. ಯಾರನ್ನೇ ಕರಿತೀವಿ, ಅವ್ರ ಜೊತೆ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇರುವಾಗೆಲ್ಲ ನಡುವೆ ಪ್ರತಿಯೊಂದು ಕ್ಷಣದಲ್ಲೂ ಅವಿಚ್ಛಿನ್ನವಾಗಿ ಭಗವಂತನ ಸ್ಮರಣೆ ಬರೋದು ಕಷ್ಟ. ಮೊದಲು ಬರ್ಬೋದು, ಆಮೇಲೆ ಬರ್ಬೋದು, ನಡುವೆ ಆಕಳಿಕೆ ಬಂದ್ರೆ, ಸೀನು ಬಂದ್ರೆ ಅವಾಗ ಬರ್ಬೋದು. ಅಭ್ಯಾಸದ ಬಲದಿಂದ ಅದೆಲ್ಲ ಬರ್ತದೆ. ಆದ್ರೆ ಅವಿಚ್ಛಿನ್ನವಾಗಿ ಬರೋದಿಲ್ಲ. ಬರದೇ ಹೋದ್ರೂ ತೊಂದರೆ ಇಲ್ಲ. ಅದಕ್ಕೆ ಅನೇಕ ಕಡೆ ಇಲ್ಲೇ ವಿಷ್ಣು ಸಹಸ್ರನಾಮದಲ್ಲೇ ಈ ಭಾಗವತ್ ಸಾರೋದ್ಧಾರದಲ್ಲೇ ಬಂದಿದೆ. ಹಿಂದಿನ ಒಂದು ಶ್ಲೋಕದಲ್ಲಿ ಸೀನುವಾಗ, ಆಕಳಿಸುವಾಗ, ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ಆ ಥರ ಭಗವಂತನ ನೆನೆಸ್ಕೋಬೇಕು. ಯಾಕೆ ಅಂತ ಅನ್ನೋದು ಈಗೊಂದು 4-5 ದಿವಸಗಳ ಹಿಂದೆನೆ ವಿಷ್ಣು ತೀರ್ಥರು ಹೇಳಿದ್ದನ್ನ ನಾವು ಕೇಳಿದ್ದೀವಿ. ಆ ಥರ ಮೌನವನ್ನು ಆಚರಣೆ ಮಾಡಬೇಕು.
ಮೌನವನ್ನು ಆಚರಣೆ ಮಾಡುವುದು ಅಂದ್ರೆ ಸರ್ವಥಾ ಶಬ್ದವನ್ನು ಉಚ್ಚಾರ ಮಾಡದೇ ಇರುವುದು ಅಂತ ಅರ್ಥ ಅಲ್ಲ. ಇನ್ನೇನು ಭಗವಂತನ ವಿಷಯದಲ್ಲಿ ಶಬ್ದವನ್ನು ಉಚ್ಚರಿಸಲೇಬೇಕು. ಅದೇ ಮಹಾಪುರುಷಾರ್ಥದಾಯಕ. ನಾವು ಮೌನ ವೃತ ಹಿಡಿದಿದ್ದೀವಿ ಅಂತ ಅದನ್ನು ಬಿಟ್ರೆ ಅವನಿಗೆ ಮುಕ್ತಿ ಲಾಭ ಆಗೋದಿಲ್ಲ. ಹಾಗೆ ಮಾಡಬಾರ್ದು. ಆದ್ರಿಂದ ಈ ಶಬ್ದಸ್ಯ ಬ್ರಹ್ಮಣ, ಅದನ್ನು ಮುಂದೆ ಅಲ್ಲೇ ವಿಷ್ಣು ತೀರ್ಥರು ಹೇಳ್ತಾರೆ. ಶಬ್ದಸ್ಯ ಬ್ರಹ್ಮಣ ಅಶೇಷ ಶಬ್ದರಾಶೇರಪಿ ಏಷ ಇತಿ ಅಂತ ಅದ್ರ ಪ್ರತೀಕ ಗ್ರಹಣ ಇದೆ. ಆ ಪ್ರತೀಕ ಗ್ರಹಣ ಆದ್ಮೇಲೆ ಏಷಃ ಭಗವಾನೇವ, ಈ ಭಗವಂತನೇ ಶಬ್ದ ಬ್ರಹ್ಮದ ಅಂದ್ರೆ ಸಕಲ ಶಬ್ದರಾಶಿಯ ಪ್ರತಿಪಾದ್ಯನಾಗಿದ್ದಾನೆ. ಪಂಥಾಹ ಅಂದ್ರೆ ಪ್ರಯೋಗಾಯ ಯೋಗ್ಯ. ಪಂಥಾಹ ಅಂದ್ರೆ ಮಾರ್ಗ ಅಂತ ಒಂದರ್ಥ. ಮತ್ತೆ ಅದು ಶಬ್ದ ಬ್ರಹ್ಮದ ಪ್ರಯೋಗಕ್ಕೆ ಅವನೇ ಯೋಗ್ಯ ಅಂತ ಅರ್ಥ. ಇಲ್ಲಿ ಪಂಥಾಹ ಅನ್ನೋ ಶಬ್ದನೂ ತುಂಬಾ ಸುಂದರವಾದ ಶಬ್ದವೇ. ಯಾಕೆಂದ್ರೆ ಅವನೇ ಮಾರ್ಗ. ಎಲ್ಲಾ ಶಬ್ದಗಳು ಕೂಡ ತನ್ನನ್ನೇ ಹೇಗೆ ಹೇಳ್ತವೆ ಅಂತ ಅನ್ನೋದು ಅವನೇ ಅಲ್ಲೂ ತೋರಿಸಿಕೊಡ್ಬೇಕು. ಅವನು ತೋರಿಸಿಕೊಡದೆ ಹೋದ್ರೆ ಬೇರೆ ಯಾರು ಕೂಡ ಅದನ್ನು ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವನೇ ಪಂಥಾಹ. ಏಷ ಪಂಥಾಹ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ, ಐತರೇಯ ಉಪನಿಷತ್ತಿನ ಪ್ರಾರಂಭ. ಅವನೇ ಮಾರ್ಗ, ಅರ್ಥಾತ್ ಮಾರ್ಗ ಅವನ ಅಧೀನ. ಅವನೇ ಪಂಥಾಹ ಅಂತ ಐತರೇಯ ಉಪನಿಷತ್ತು ಹೇಳಿದ್ರೆ, ಮಾರ್ಗ ಅಂತ ಹೇಳಿ ವಿಷ್ಣು ಸಹಸ್ರನಾಮ ಹೇಳಿದ್ರು. ಅದರಿಂದಲೇ ಭಗವಂತನನ್ನ ಮಾರ್ಗಾಯ ನಮಃ ಅನುಕೂಲಾಯ ನಮಃ, ಅನುಕೂಲಾಯ ನಮಃ ಮಾರ್ಗಾಯ ನಮಃ ಅಂತ ಉಪಾಸನೆ ಮಾಡ್ತಾ ಇರಬೇಕು. ಅದು ಮಾರ್ಗ ಅಂದ್ರೆ ನಮ್ಮ ಜೀವಮಾನದಲ್ಲಿ ಸನ್ಮಾರ್ಗ ತೋರಿಸು, ಮೌನವಾಗಿರುವ ಮಾರ್ಗವನ್ನು ತೋರಿಸು, ಸಾರ್ಥಕವಾದ ಶಬ್ದಗಳನ್ನೇ ನುಡಿಯುವ ಮಾರ್ಗ ತೋರಿಸು, ದುರ್ಮಾರ್ಗದಿಂದ ನನ್ನನ್ನು ಎತ್ತಿ ಹಿಡಿ ಅಂತ ಅವನನ್ನ ಆ ಶಬ್ದದಿಂದ ಉಪಾಸನೆ ಮಾಡ್ತಾ ಇರಬೇಕು. ಪಂಥಾಹ ಅಂದ್ರೆ ಯಾವುದ್ರ ಮೂಲಕ ನಾವು ಹೋಗ್ತೀವೋ ಅದೇ ಪಂಥಾಹ. ಈ ಪಥಗತವು ಅಂತ ಧಾತು, ಆ ಪಥಗತವು ಅನ್ನೋ ಧಾತುವಿನಿಂದ ಬಂದಿರುವಂತಹ ಶಬ್ದನೇ ಪಂಥಾಹ. ದಾರಿ ನಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ಅದು ಪಂಥಾಹ ಅಂತಾರೆ. ವಸ್ತುತಃ ನಮ್ಮನ್ನು ಕರ್ಕೊಂಡು ಹೋಗೋನು ಯಾರು? ಮುಕ್ತಿ ಕರ್ಕೊಂಡು ಹೋಗೋನು ಯಾರು? ಜಗತ್ತಿನಲ್ಲಿ ನಾವು ಹೋಗಬೇಕಾದ ಅತ್ಯಂತ ಮುಖ್ಯವಾದ ಗಮ್ಯ, ಡೆಸ್ಟಿನೇಷನ್ ಯಾವ್ದಾದ್ರು ಇದ್ರೆ ಅದು ಮುಕ್ತಿಯೇ. ಉಳಿದೆಲ್ಲ ಗಮ್ಯ ಸ್ಥಾನಗಳು ಅಮುಖ್ಯವಾದ ಗಮ್ಯ ಸ್ಥಾನಗಳು. ಮುಕ್ತಿಯೇ ನಮಗೆ ಅತಿ ಮುಖ್ಯವಾದಂತಹ ಒಂದು ಗಮ್ಯ ಸ್ಥಾನ. ಆದ್ರಿಂದ ಆ ಮುಕ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗೋವನು ಪತಂತಿ ಅನೇನ. ಈ ಭಗವಂತನ ಮಾರ್ಗದರ್ಶನದಲ್ಲಿಯೇ ಭಗವಂತನ ಕೈ ಹಿಡದೆ ಆತನ ಹೆಗಲ ಮೇಲೆ ಕುತ್ಕೊಂಡೇ ನಾವು ಹೋಗ್ತೇವೆ ಮುಕ್ತಿಗೆ. ಆದ್ರಿಂದ ನಮಗವನು ಮಾರ್ಗ. ಮುಕ್ತಿಗೆ ಹೋಗ್ಲಿಕ್ಕೂ ಅವನೇ ಮಾರ್ಗ, ಮುಕ್ತಿಗೆ ಹೋದ ಮೇಲೂ ಕೂಡ ಮುಕ್ತಾನ ಪರಮಾಗತಿ ಅವನೇ ಮಾರ್ಗ ಅಂತ ಈಗ ಅವನನ್ನು ಉಪಾಸನೆ ಮಾಡಬೇಕು. ಒಂದು ಪಂಥಾಹ ಅಂದ್ರೆ ಪ್ರತಿಪಾದನೆ ಯೋಗ್ಯ. ಅಲ್ಲಿ ಏಷಃ ಅಂತ ಒಂದು ಶಬ್ದ ಬಂದಿದೆ. ಏಷಃ ಅಂತ ಬರೇ ಇವನು ಅಂತ ಇಷ್ಟೇ ಅರ್ಥ ಮಾಡ್ಕೊಂಡು ಬಿಡೋದು ನಾವು ಬೇಡ. ಯಾಕೆಂದ್ರೆ ಏಷ ಅನ್ನೋ ಶಬ್ದಕ್ಕೆ ಸರ್ವಮೂಲದಲ್ಲಿ ಆಚಾರ ಒಂದು ಅರ್ಥ ಹೇಳಿದ್ದಾರೆ. ಏಷಃ ಅಂದ್ರೆ ಐಶ್ವರ್ಯ ಸ್ವರೂಪ ಮತ್ತು ಸರ್ವೇಷ್ಟ ಅಂತ ಈಗ ಒಂದು ಅರ್ಥ ಹೇಳಿದ್ದಾರೆ. ಏಷ ಎಂಬ ಶಬ್ದಕ್ಕೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಸರ್ವೈಶ್ವರ್ಯ ಸ್ವರೂಪತ್ವಾತ್ ಏಷ ಇತ್ಯಭಿಧೀಯತೆ, ಅವನು ಸಕಲ ಐಶ್ವರ್ಯಗಳ ಸ್ವರೂಪ ಆದ್ದರಿಂದ ಅವನನ್ನ ಏಷಃ ಅಂತ ವರ್ಣನೆ ಮಾಡಿದ್ದಾರೆ. ಏಷಃ ಅಂದ್ರೆ ಬರೇ ಇವನು ಅಂತ ಇಷ್ಟೇ ಅರ್ಥ ಅಲ್ಲ. ಸಯೇವ ಸೂರ್ಯ ಸಂಸ್ಥನ್ ಲೋಕಂ ತಪತಿ ಕೇಶವ ಅಂತ ಬ್ರಹ್ಮಾಂಡ ಪುರಾಣದ ಮಾತು. ಸರ್ವೈಶ್ವರ್ಯ ಸ್ವರೂಪನಾದ್ರಿಂದ ಅವನನ್ನೇ ಏಷ ಅಂತ ಕರೀತಾರೆ. ಹಾಗಾಗಿ ಒಟ್ಟಾರೆ ಸೂರ್ಯಮಂಡಲದಲ್ಲಿರುವಂತಹ ಭಗವಂತನನ್ನ ಅರ್ಥಾತ್ ಗಾಯತ್ರಿಯನ್ನ ಏಷಃ ಅಂತ ಕರಿಬಹುದು. ಶಬ್ದಸ್ಯ ಬ್ರಹ್ಮಣ ಏಷ ಪಂಥಾಹ ಅಂತಂದ್ರೆ ಈ ಗಾಯತ್ರಿ ಪ್ರತಿಪಾದ್ಯನಾದ ಈ ಭಗವಂತ ಏನಿದ್ದಾನೆ ಅವನೇ ಸಕಲ ಶಬ್ದಗಳಿಂದಲೂ ಪ್ರತಿಪಾದ್ಯ ಅಂತ ಕೂಡ ನಾವು ತಿಳ್ಕೊಳ್ಬಹುದು. ಇದಲ್ಲದೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೂಡ ಇಂಥದ್ದೊಂದು ಏಷ ಶಬ್ದದ ನಿರ್ವಚನ ಬಂದಿದೆ. 6ನೇ ಅಧ್ಯಾಯದಲ್ಲಿ ಆ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಸರ್ವಸ್ಯ ಇಷ್ಟ ಇತಿ ಸಹ ಏಷಃ ಅಂತ ವರ್ಣನೆ ಮಾಡಿದ್ದಾರೆ. ಇದು ನೋಡಿ ನಮ್ಮನ್ನು ಕೇಳುವಾಗ ಸ್ವಲ್ಪ ವಿಚಿತ್ರ ಅನಿಸ್ತದೆ. ಸರ್ವೈಶ್ವರ್ಯ ಸ್ವರೂಪತ್ವಾತ್ ಏಷ ಇತ್ಯಭಿಧೀಯತೆ ಅಂತ ಹೇಳಿದ್ವಲ್ಲ, ಅಲ್ಲಿ ಅವನು ಸರ್ವೈಶ್ವರ್ಯ ಸ್ವರೂಪ ಅಂತ ಹೀಗೆ ನಾವು ಹೇಳಿದಾಗ ಐಶ್ವರ್ಯ ಎಂಬಲ್ಲಿ ಇರುವುದೇನೆಂದ್ರೆ ಅಲ್ಲಿ ತಾಲವ್ಯ ಶಕಾರ ಇದೆ. ಐಶ್ವರ್ಯ ಎಂಬಲ್ಲಿ ಶಂಕರ ಶಕಾರ ಇದೆ. ಆ ಶಂಕರ ಶಕಾರವನ್ನ ನಾವು ನೋಡಿದಾಗ ಅದು ಏಷಃ ಅಂತ ಹೇಗಾಯ್ತು? ಏಷಃ ಎಂಬಲ್ಲಿರುವುದು ಷಣ್ಮುಖ ಶಕಾರ, ಐಶ್ವರ್ಯ ಎಂಬಲ್ಲಿರುವುದು ಶಂಕರ ಶಕಾರ. ಅಂದ್ರೆ ಈ ಒಂದ್ ಕಡೆ ಮೂರ್ಧನ್ಯ ಶಕಾರ ಇದೆ, ಇನ್ನೊಂದ್ ಕಡೆ ತಾಲವ್ಯ ಶಕಾರ ಇದೆ. ಅದು ಹೇಗಾಗ್ತದೆ ಅಂತ ನಮಗೆ ಸಂಶಯ ಬರ್ತದೆ. ಆದ್ರೆ ಈಗಿನ ವ್ಯಾಕರಣದ ರೀತಿಯ ಅದನ್ನು ಕೂಡಿಸಬಾರ್ದು. ಅದೇ ಅಹಂ ಅಂದ್ರೆ ಇವನು, ಅಹಂ ಅಂದ್ರೆ ನಾನು ಅಂತ ಅರ್ಥ ತಿಳ್ಕೊಂಡು ನಾವು ಅನೇಕ ಕಡೆ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ತಪ್ಪು ತಿಳ್ಕೊಂಡದ್ದು. ಅಹಂ ಅಂತ ಅನ್ನೋದಕ್ಕೆ ಯಾರಿಂದಲೂ ಬಿಡ್ಲಿಕ್ಕೆ ಯೋಗ್ಯನಾಗದೇ ಇರುವವನು ಅನ್ನೋ ಅರ್ಥವನ್ನು ಆಚಾರ್ಯರು ತೋರಿಸಿದಾರಲ್ಲ. ಅಹಮೇಶೋ ಹ್ಯಹೇಯತ್ವಾತ್ ಅಂತ.
ಹಾಗೆ ಏಷ ಅಂದ್ರೂ ಬರೇ ಇವನಲ್ಲ. ಐಶ್ವರ್ಯ ಎಂಬಲ್ಲಿ ನಮಗೆ ಶಂಕರ ಶಕಾರ ಇರಬಹುದು, ಆದರೆ ಏಷ ಎಂಬಲ್ಲಿ ಆ ಶಂಕರ ಶಕಾರ ಇಲ್ಲದೇನೂ ಇರಬಹುದು. ಆದರೆ ಆ ಎರಡೂ ಶಕಾರಗಳಿಗೂ ಅರ್ಥ ಒಂದೇ, ಐಶ್ವರ್ಯ ಅಂತಾನೆ. ಅದನ್ನು ತಿಳ್ಕೋಬೇಕು. ಮತ್ತೆ ಇದು ಐತರೇಯ ಉಪನಿಷತ್ ಭಾಷ್ಯದ್ದಾಯಿತು. ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ನಾವು ನೋಡುವುದಾದ್ರೆ ಸರ್ವಸ್ಯ ಇಷ್ಟ ಎಂಬಲ್ಲಿರುವುದು ಷಣ್ಮುಖ ಶಕಾರನೇ, ಮತ್ತೆ ಏಷ ಎಂಬಲ್ಲಿರುವುದು ಕೂಡ ಷಣ್ಮುಖ ಶಕಾರನೇ. ಆದ್ರಿಂದ ಅಲ್ಲಿ ಏನು ತೊಂದರೆ ಇಲ್ಲ. ಆದ್ರಿಂದ ಒಂದು ಸರ್ವೇಷ್ಟ ಅಂತ ಅರ್ಥ, ಇನ್ನೊಂದು ಐಶ್ವರ್ಯ ಸ್ವರೂಪ ಅಂತ ಅರ್ಥ. ಹೀಗೆ ಎರಡು ಶಬ್ದಗಳಿವೆ. ಆದ್ರಿಂದ ಶಬ್ದಸ್ಯ ಬ್ರಹ್ಮಣ ಏಷ ಪಂಥಾಹ ಅಂತಂದ್ರೆ ಇವನು ಆ ಶಬ್ದ ಬ್ರಹ್ಮಕ್ಕೆ ಪ್ರತಿಪಾದ್ಯ ಅಂತ ಇಷ್ಟೇ ಅರ್ಥ ಅಲ್ಲ, ಎಲ್ಲಾ ಶಬ್ದಕ್ಕೂ ಕೂಡ ಇವನು ಇಷ್ಟ ಅಂತ ಅರ್ಥ. ಏಷ ಎಂಬ ಶಬ್ದಕ್ಕೆ ಇಷ್ಟ, ಸರ್ವೇಷ್ಟ ಅಂತ ಅರ್ಥ ಇದೆಯಲ್ಲ, ಎಲ್ಲರಿಗೂ ಬೇಕಾದವನು ಅಂತ. ಇಲ್ಲಿ ಎಲ್ಲರೂ ಅಂದ್ರೆ ಎಲ್ಲ ವೇದಾಭಿಮಾನಿ ದೇವತಾ ಸ್ತ್ರೀಯರು ಮತ್ತೆ ಎಲ್ಲ ವೇದದ ಅರ್ಥಾಭಿಮಾನಿಗಳಾದಂತಹ ದೇವತಾ ಪುರುಷರಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಇವನು ಇಷ್ಟನಾಗಿದ್ದಾನೆ. ಏಷ ಎಂಬ ಶಬ್ದದಿಂದ ಇವನು ಇಷ್ಟನಾದವನು, ಇಷ್ಟವಾದ ಮಾರ್ಗ ಇವನು ಅಂತ ಏಷ ಎಂಬ ಶಬ್ದಕ್ಕೆ ಇಷ್ಟ ಅಂತ ಹೀಗೆ ಅರ್ಥವನ್ನು ತಿಳ್ಕೊಳ್ಬೇಕು. ನಾಮಭಿಹಿ ಧ್ಯಾಯತಿ ಧೀರಪಾರ್ಥೈ. ಆದ್ರೆ ಏನಾಗ್ತದೆ ಅಂದ್ರೆ ಈ ಭಗವಂತನನ್ನ ಪ್ರತಿಪಾದನೆ ಮಾಡಬೇಕಾದಂತಹ ಶಬ್ದಗಳನ್ನ ಈ ಆ ಅರ್ಥಗಳನ್ನ ಮರೆತು ಈ ವ್ಯಕ್ತಿ ಜೀವ ಮತ್ತೆ ಯಾರೆಲ್ಲೋ ಪ್ರಯೋಗ ಮಾಡಿಬಿಡ್ತಾನೆ. ಧೀಹಿ ಅಂದ್ರೆ ಆಲೋಚನೆ ಮಾಡಿ ಶಬ್ದ ಪ್ರಯೋಗ ಮಾಡಬೇಕಾದಂಥ, ಆಲೋಚನೆ ಮಾಡಿ ಏನೇ ಕೆಲಸವನ್ನು ಮಾಡಬೇಕಾದಂಥ ಸಾಧಕ, ಅವನನ್ನೇ ಧೀಹಿ ಅಂತ ಇಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅವನೇ ಇಲ್ಲಿ ಧೀಹಿ. ಧೀಹಿ ಅಂದ್ರೆ ಯಾಕೆ ಅಂದ್ರೆ ಚಿಂತನ ಧೀಹಿ ವಿದ್ಯಮಾನ ಚಿಂತನ ಸ್ವಭಾವ ಪುರುಷ. ವಿಷ್ಣು ತೀರ್ಥರ ಅರ್ಥ ಬರೆದಿದ್ದಾರೆ. ಧೀಹಿ ಅಂದ್ರೆ ಚಿಂತನೆ ಮಾಡಿ ಆಲೋಚನೆ ಮಾಡಿ ಮುಂದಿನ ಯಾವುದೇ ಕೆಲಸ ಮಾಡಬೇಕಾದ್ರೆ ಯಾವುದೇ ಮಾತಾಡಬೇಕಾದಂತಹ ವ್ಯಕ್ತಿ, ಅದನ್ನ ಅವನನ್ನು ಧೀಹಿ ಅಂತ ಹೇಳಿದ್ದಾರೆ. ವಸ್ತುತಃ ಅವನು ಮನುಷ್ಯ ಧೀನೆ, ಅಷ್ಟು ಬುದ್ಧಿವಂತನೇ. ಆದ್ರೆ ಅವನ ಸ್ಥಿತಿ ಏನಾಗಿರ್ತದೆ ಅಂದ್ರೆ ಆ ಭಗವಂತನ ನಾಮಗಳನ್ನೇ ಅವನು ಬೇರೆ ಕಡೆ ಪ್ರಯೋಗ ಮಾಡ್ತಾನಷ್ಟೆ. ಜಡ ಶರೀರದಲ್ಲಿ ಮತ್ಯಾವುದು ಇಂದ್ರಾದಿ ದೇವತೆಗಳಲ್ಲಿ ಅಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ. ಪರಿಭ್ರಮಂ ತತ್ರ ನ ವಿಂದತೆ ಅರ್ಥಾನ್. ಆದ್ರೆ ಅಷ್ಟೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡಿದ ಮೇಲೂ ಕೂಡ ಅವನಿಗೆ ಸಿಗಬೇಕಾದ ಪ್ರಯೋಜನ ಸಿಗ್ತದ? ಅದು ಸಿಗೋದಿಲ್ಲ. ಪರಿಭ್ರಮನ್ ಸುಮ್ಮನೆ ಸುತ್ತಲೂ ತಿರುಗಾಡ್ತಾನೆ, ಆ ಕಡೆ ಈ ಕಡೆ ಎಲ್ಲಾ ಕಡೆ ತಿರುಗಾಡ್ತಾನೆ. ಆದ್ರೆ ಭಗವಂತ ಒಂದು ಬಿಟ್ಟು ಉಳಿದುದೆಲ್ಲ ಸಿಗ್ತದೆ, ಅವನ ಕೃಪಾ ಒಂದು ಬಿಟ್ಟು ಉಳಿದುದೆಲ್ಲ ಸಿಗ್ತದೆ, ಅವನ ಮಹತ್ವ ಒಂದು ಬಿಟ್ಟು ಉಳಿದೆಲ್ಲ ಮಹತ್ವನೂ ತಿಳಿಯುತ್ತದೆ. ಶಾಸ್ತ್ರದಲ್ಲೇ ಹೀಗಾಗ್ತದೆ, ಬೇರೆ ಕಡೆ ಲೌಕಿಕ ಶಾಸ್ತ್ರಗಳಲ್ಲಿ ಅಂತ ಅಲ್ಲ ಇದು, ಶಾಸ್ತ್ರದಲ್ಲೇ ಹೀಗಾಗ್ತದೆ. ಆದ್ರಿಂದಲೇ ಋಗಾದ್ಯಾಹ ಅಪರಾವಿದ್ಯಾಹ ಇದಾ ವಿಷ್ಣುರ್ನವಾಚಕಾಹ. ತಾಯೇವ ವಿಷ್ಣುವಾಚಕವಾದಾಗ ಅವೇ ಪರವಿದ್ಯೆ. ನಮ್ಮ ಎದುರಿಗೆ ಇರುವುದೇನು ಮುಖ್ಯ ಅಲ್ಲ. ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತೆ ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಒಂದು ಕಾಮನ್ ಸೆನ್ಸ್ ಇಲ್ಲದೆ ಹೋದ್ರೆ ಅಂಥವನಿಗೆ ಯಾವ ದೊಡ್ಡ ಶಾಸ್ತ್ರವನ್ನಾದರೂ ಅವನ ಕಣ್ಣೆದುರಿಗಿಟ್ಟರೆ ಅದರಿಂದ ಅವನ ಉಪಯೋಗ ಏನಾಗೋದಿದೆ. ಸಕಲ ಶಬ್ದಗಳು ಭಗವಂತನನ್ನು ಹೇಳ್ತವೆ ಅಂತ ಅನ್ನೋದೊಂದು ಕಾಮನ್ ಸೆನ್ಸ್. ಅದು ಅದಿಲ್ಲದೆ ಹೋದ್ರೆ ಸಕಲ ಶಾಸ್ತ್ರಗಳನ್ನು ಆತನ ಮುಂದೆ ತಂದಿಟ್ಟರು ಏನು ಉಪಯೋಗ ಆಗೋದಿಲ್ಲ. ಅವನು ಪರಿಭ್ರಮನ್, ಆ ಕಡೆ ಈ ಕಡೆ ಎಲ್ಲಾ ಕಡೆ ಓಡಾಡ್ತಾನೆ, ಅದ್ರ ನಿಷ್ಪತ್ತಿ ಹೇಳ್ತಾನೆ. ಆದ್ರೆ ನವಿಂದತೆ ಅರ್ಥಾನ್, ನಿಜವಾದ ಅರ್ಥ ಏನು ಅಂತನೂ ತಿಳಿಯೋದೇ ಇಲ್ಲ. ಮತ್ತೆ ಅರ್ಥ ಅಂದ್ರೆ ಪ್ರಯೋಜನ, ಆ ಪ್ರಯೋಜನವೂ ಸಿಗೋದಿಲ್ಲ. ಮಾಯಾಮಯೇ ವಾಸನಯ ಶಯಾನಃ. ಇಲ್ಲಿ ಮಾಯಾಮಯ ಅಂದ್ರೆ ಯಾವುದು? ಮಾಯಾಮಯ ಅಂದ್ರೆ ಅಜ್ಞಾನ ಪ್ರಚುರೇ ದೇಹೇ. ವಿಷ್ಣು ತೀರ್ಥರ ವ್ಯಾಖ್ಯಾನ. ಹಿ ಶಬ್ದಸ್ಯ ಹಿ ಇತಿ ಹಿ ಯಸ್ಮಾತ್ ಅಜ್ಞಾನ ಪ್ರಚುರೇ ದೇಹೇ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಮಾಯಾಮಯ ಅಂದ್ರೆ ಮಾಯಾ ಅಂದ್ರೆ ಅಜ್ಞಾನ, ಅಜ್ಞಾನದಿಂದ ಪ್ರಚುರವಾದ ಈ ದೇಹ ಅಂತ ಅದರ ತಾತ್ಪರ್ಯ. ಅದಕ್ಕೆ ಮತ್ತೊಂದು ರೀತಿಯಾಗೂ ಅರ್ಥ ಮಾಡಬಹುದು. ಆ ಶಬ್ದಕ್ಕೆ ವಿಷ್ಣು ತೀರ್ಥರು ಏನು ಹೇಳಿದ್ದಾರೆ ಅನ್ನೋದನ್ನ ಈಗ ನೋಡೋಣ ಅಷ್ಟೆ. ಅಜ್ಞಾನ ಪ್ರಚುರೇ ದೇಹೆ. ಅಜ್ಞಾನ ಅಂದ್ರೆ ನಮಗೆ ಒಂದು ಜ್ಞಾನದ ಕೊರತೆ, ಇನ್ನೊಂದು ತಪ್ಪು ತಿಳುವಳಿಕೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ನಾವು ತಿಳ್ಕೋಬಹುದು, ಮಾಯಾ ಅಂದ್ರೆ ತಮೋಗುಣ. ತಮೋಗುಣ ಪ್ರಚುರವಾದದ್ದು ಈ ದೇಹ. ಯಾಕೆ ಹಾಗೆ ಅಂದ್ರೆ ಭಾಗವತ ತಾತ್ಪರ್ಯದಲ್ಲಿ 1 ಅಥವಾ 2ನೇ ಸ್ಕಂದದಲ್ಲಿ ಒಂದು ಮಾತಿದೆ. ಜ್ಞಾನೇಂದ್ರಿಯೈಶ್ಚ ಮನಸಾ ಸತ್ವಂ ಬಧ್ನಾತಿ ಪೂರುಷಂ ರಜಃ ಕರ್ಮೇಂದ್ರಿಯೇ ನಿತ್ಯಂ ಶರೀರೇಣ ತಮಸ್ತಥ ಅಂತ. ನಮ್ಮನ್ನ ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರು ಕೂಡ ನಮ್ಮನ್ನು ಕಟ್ಟಿ ಹಾಕ್ತಾವಲ್ಲ, ಅವು ಹೇಗೆ ಕಟ್ಟಿ ಹಾಕ್ತಾವೆ ಅಂತಂದ್ರೆ ಜ್ಞಾನೇಂದ್ರಿಯೈಶ್ಚ ಮನಸಾ ಸತ್ವಂ ಬಧ್ನಾತಿ ಪೂರುಷಂ. ಸತ್ವಗುಣ ನಮ್ಮನ್ನು ಕಟ್ಟಿ ಹಾಕಿರುವುದಕ್ಕೆ ಒಂದು ಸೂಚನೆ ಇಲ್ಲಿದೆ.
ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಮನಸ್ಸುಗಳ ಮೂಲಕ ನಾವು ಕೆಲಸ ಮಾಡ್ತಿದ್ದೀವಲ್ಲ, ಭಗವಂತನ ಕಡೆ ನಮ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಅದನ್ನ ಬಿಟ್ಟು ಬೇರೆ ಏನೇನೋ ಆಲೋಚನೆ ಮಾಡ್ತಿದ್ದೀವಲ್ಲ, ಇದೆಲ್ಲ ಸತ್ವಗುಣ ನಮ್ಮ ಜ್ಞಾನೇಂದ್ರಿಯಗಳನ್ನ ಮತ್ತು ಮನಸ್ಸನ್ನು ನಿಯಂತ್ರಿಸಿ ಅವು ಭಗವಂತನ ಕಡೆ ಹೋಗದಂತೆ ಮತ್ತೇನೋ ಮಾಡುವಂತೆ ಮಾಡಿದ್ರ ಸಂಕೇತ ಇದು. ಇನ್ನ ಅದೇ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಮನಸ್ಸಿನ ಮೂಲಕ ಭಗವತ್ ಪ್ರತಿಪಾದಕವಾದ ಶಾಸ್ತ್ರಾದಿಗಳನ್ನು ಓದಿದ್ರೆ, ಅದನ್ನು ಪ್ರವಚನ ಮಾಡಿದ್ರೆ, ಅದು ಕೂಡ ಆ ಸತ್ವಗುಣವೇ ಮಾಡಿದ್ದ. ಸತ್ವಗುಣವೇ ಹೀಗೂ ಮಾಡ್ತದೆ, ಹಾಗೂ ಮಾಡ್ತದೆ. ರಜ ಕರ್ಮೇಂದ್ರಿಯ ನಿತ್ಯಂ. ರಜೋಗುಣ ನಮ್ಮನ್ನ ಕರ್ಮೇಂದ್ರಿಯಗಳ ಮೂಲಕ ಕಟ್ಟಿ ಹಾಕಿದೆ. ಲೌಕಿಕ ಕರ್ಮಗಳನ್ನು ಮಾಡಿಸುವುದು ಆ ರಜೋಗುಣವೇ. ಅದೇ ರಜೋಗುಣವೇ ನಮ್ಮನ್ನ ಧಾರ್ಮಿಕ ಕ್ರಿಯೆಗಳನ್ನು ಮಾಡುವಂತೆನೂ ಮಾಡ್ತದೆ. ಯಾಕೆಂದ್ರೆ ಸತ್ವಗುಣದ ಅಭಿಮಾನಿನಿ ಶ್ರೀ, ರಜೋಗುಣದ ಅಭಿಮಾನಿನಿ ಭೂ. ಅದರಿಂದ ಅವ್ರು ಈ ಕೆಲಸನೂ ಮಾಡಿಸ್ತಾರೆ. ಮತ್ತೆ ಶರೀರೇಣ ತಮಸ್ತಥ, ನಮ್ಮ ಶರೀರ ವಿಶೇಷತಃ ಮನುಷ್ಯ ಶರೀರ ಇದು ತಮೋಗುಣದಿಂದ ನಿಯಂತ್ರಿತವಾದದ್ದಂತೆ. ಅದನ್ನೇ ಇಲ್ಲಿ ಮಾಯಾಮಯ ಅಂತ ಹೇಳಿದ್ದಾರೆ ಅಂತ ನನ್ನ ದೃಷ್ಟಿಕೋನ. ನಮ್ಮ ತಮೋಗುಣ ನಮ್ಮನ್ನು ಕಟ್ಟಿ ಹಾಕಿದೆ ಅನ್ನೋದಕ್ಕೆ ನಮ್ಮ ಇಡೀ ಈ ಶರೀರವೇ ಒಂದು ದೊಡ್ಡ ನಿದರ್ಶನ. ಇದನ್ನ ನಾನು ಎಷ್ಟು ಸರಿ ಆಲೋಚನೆ ಮಾಡಿದ್ದೇನೆ ಅಂದ್ರೆ, ಅದು ಆಲೋಚನೆ ಮಾಡಿದಷ್ಟು ನನಗೆ ಅದ್ಭುತ ಅನಿಸ್ತದೆ. ಯಾಕೆಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು ಇವೆಲ್ಲವೂ ಕಟ್ಟಿ ಹಾಕಿರುವುದಕ್ಕಿಂತ ಹೆಚ್ಚು ಕಟ್ಟಿ ಹಾಕಿದೆ ಈ ದೇಹ. ಇದು ನೋಡಿ, ನಮ್ಮ ದೇಹ ಇದು ಪ್ರಾಣಿ ಪಕ್ಷಿಯಾಗಿ ಹುಟ್ಟಿದಾಗ ಒಂಥರ, ಮನುಷ್ಯ ಆಗಿ ಹುಟ್ಟಿದಾಗ ಮತ್ತೊಂಥರ. ಆ ಮನುಷ್ಯನಾಗಿಯೇ ಹುಟ್ಟಿದಾಗ ಶಿಶುವಾಗಿದ್ದಾಗ ಒಂಥರ, ಯುವಕ ಆದಾಗ ಒಂಥರ, ಮಧ್ಯ ವಯಸ್ಕನಾದಾಗ ಒಂಥರ, ಮುದುಕನಾದಾಗ ಒಂಥರ. ಅಂತೂ ನಮ್ಮ ದೇಹದ ಅವಸ್ಥೆ ಅಂತ ಅನ್ನೋದು, ದೇಹ ಯಾವ ಸ್ಥಿತಿಯಲ್ಲಿದೆ ಅಂತ ಅನ್ನೋದು, ದೇಹದಲ್ಲಿರುವ ಜೀನ್ಸ್ ಅನ್ನೋದು, ಮತ್ತೆ ದೇಹ ಅದು ಹೇಗೆ ವರ್ಧತೆ ಅಪಕ್ಷೀಯತೆ ಅಂತಿದೆಯಲ್ಲ, 6 ವಿಕಾರಗಳನ್ನು ಅನುಭವಿಸ್ತದಲ್ಲ, ಆ ಎಲ್ಲಾ ವಿಕಾರಗಳು ಜ್ಞಾನೇಂದ್ರಿಯಗಳ ಮೇಲೆ, ಕರ್ಮೇಂದ್ರಿಯಗಳ ಮೇಲೆ ಪ್ರಭಾವ ಬೀರ್ತಾ ಹೋಗ್ತವೆ. ನಮ್ಮ ಲಿಂಗದೇಹದಲ್ಲಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಯಲ್ಲ, ಅವುಗಳಿಗೀಗ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ನಾವು ಹಿಂದೆ ಅನೇಕ ಬಾರಿ ಇದನ್ನು ಹೇಳಿದ್ದೆ. ಆಪರೇಟರ್ ಹೇಗೆ ಕಂಪ್ಯೂಟರ್ನ ಅಧೀನ ಆಗಿರ್ತಾನಲ್ಲ, ಹಾಗೆ ನಾವು ಮನಸ್ಸಿನ ಅಧೀನ ಆಗಿದೆ. ಆ ಮನಸ್ಸು ಕೂಡ ಈ ಬಾಹ್ಯ ದೇಹದ ಅಧೀನ ಆಗಿದೆ. ಆದ್ರಿಂದಲೇ ಮಂಗನ ದೇಹದಲ್ಲಿ ಹುಟ್ಟಿದ ಮನುಷ್ಯ, ಅವನ ಅದೇ ಜ್ಞಾನೇಂದ್ರಿಯ, ಅದೇ ಕರ್ಮೇಂದ್ರಿಯ. ಲಿಂಗದೇಹದಲ್ಲಿ ಅದೇ ಜ್ಞಾನೇಂದ್ರಿಯ ಇರೋದು, ಅದೇ ಕರ್ಮೇಂದ್ರಿಯ ಇರೋದು. ಆದ್ರೆ ಮಂಗನಾಗಿ ಹುಟ್ಟಿದಾಗ ಅದೇ ತರ ವರ್ತಿಸ್ತದೆ. ಅದೇ ಶರೀರೇಣ ತಮಸ್ತಥ. ಇನ್ನ ಅವನು ಮತ್ತೊಂದು ಯಾವ್ದು ಪಕ್ಷಿಯಾಗಿ ಹುಟ್ಟಿದಾಗ, ರಾಕ್ಷಸನಾಗಿ ಹುಟ್ಟಿದ್ರೆ ಅದೇ ತರ ವರ್ತಿಸ್ತದೆ. ಮತ್ತು ಅವನು ಶಿಶುವಾಗಿ ಹುಟ್ಟಿದಾಗ ಆ ಶೈಶವದಲ್ಲಿ ತೋರಿಸಬೇಕಾದ ಸಹಜವಾದ ಬಾಲ್ಯ ಲೀಲೆಗಳನ್ನೆಲ್ಲ ತೋರಿಸ್ತದೆ. ದೊಡ್ಡ ಜ್ಞಾನಿಯಾಗಿ ಹುಟ್ಟಿದ್ರು ಕೂಡ, ಬೇಕಾಷ್ಟು ಹಿಂದೆ ಸಾಧನೆ ಮಾಡಿದ್ರು ಕೂಡ, ಶಿಶುವಾಗಿ ಹೇಗೆ ವರ್ತನೆ ಮಾಡಬೇಕು ಹಾಗೇ ಮಾಡಬೇಕು. ಆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮನಸ್ಸಿಗೆ ಬೇರೆ ಏನೂ ಮಾಡ್ಲಿಕ್ಕಾಗಲ್ಲ. ಉಳಿದ ಶಿಶುಗಳಿಗಿಂತ ಸ್ವಲ್ಪ ವಿಲಕ್ಷಣವಾಗಿ ಕಾಣ್ತದೆ, ಇಲ್ಲ ಅಂತಲ್ಲ. ಆದ್ರೂ ಆ ಲೀಲೆಗಳನ್ನ ಬಿಡೋದಿಲ್ಲ. ಇದನ್ನೇ ಕೃಷ್ಣ ಬಾಲ್ಯ ಲೀಲೆಗಳೆಲ್ಲ ಮಾಡಿ ತೋರಿಸೋದು. ಶರೀರ ಹೀಗಿರ್ತದ ನೋಡ್ರಿ ಅಂತ ಅದು ಮಾಡಿ ತೋರಿಸೋದು. ಯೌವನಕ್ಕೆ ಬಂದ್ಮೇಲೆ ಅವೇ ಜ್ಞಾನೇಂದ್ರಿಯ, ಯಾವುದೂ ಹೊಸದು ಬರಲಿಲ್ಲ. ಇವೆಲ್ಲ ಹೊರಗಿಂದ ಗೋಲಕ ಮಾತ್ರ. ಒಳಗಿರುವ ಜ್ಞಾನೇಂದ್ರಿಯ ಅದೇ 5 ಜ್ಞಾನೇಂದ್ರಿಯ, ಅದೇ 5 ಕರ್ಮೇಂದ್ರಿಯ ಮತ್ತು 1 ಮನಸ್ಸು. ಮತ್ತು ಮನಸ್ಸಿನ ನಾವು ಅದನ್ನ ಈಗ 11 ಅಂತ ಇಟ್ಕೊಂಡ್ವಿ. ನಾವು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು ಅಂತ 11 ಇಟ್ಕೊಂಡ್ವಿ. ಇದನ್ನೇ 16 ಅಂತ ಕೂಡ ಇಟ್ಕೊಳ್ಬಹುದು. ಭೂತೈರ್ ಮಹದ್ಭಿರಿಯ ಇಮಾ ಪ್ರೋ ವಿಭು ನಿರ್ಮಾಯ ಶೇತೆ ಯದಮೀಶು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ ಅಂತ ಒಂದು ಶ್ಲೋಕ, ಭಾಗವತದ ಶ್ಲೋಕ. ಅದು ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಉದ್ಧರಿಸಿದ್ದೇ ಶ್ಲೋಕ. ಆ ಭಗವಂತ ನಮ್ಮ ಮಾತುಗಳನ್ನು ಅಲಂಕರಿಸಲಿ ಅಂತ. ತುಂಬಾ ಸುಂದರವಾದ ಮಾತದು. ಇಲ್ಲಿ ಕೂಡ ಮಾತಿನ ಬಗ್ಗೆನೇ ಬರ್ತಿರೋದ್ರಿಂದ ಆ ಶ್ಲೋಕವನ್ನು ಇಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ, ಮತ್ತು ಅಲ್ಲಿ 11 ಅಲ್ಲ 16 ಅಂತ ಹೇಳುವುದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ತುಂಬಾ ಔಚಿತ್ಯ ಇದೆ. ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ. ನಮ್ಮ ಮಾತುಗಳು ಭಗವಂತನ ಪಾದಾರವಿಂದವನ್ನ, ಅವನ ಸ್ವರೂಪವನ್ನು ಅಲಂಕರಿಸುವುದು ಬೇರೆ. ನಾವು ಅರ್ಪಿಸಿದ ಹೂವು, ತುಳಸಿ, ಬಂಗಾರದ ಆಭರಣಗಳು ಮತ್ತು ಇತರಗಳೆಲ್ಲ ಭಗವಂತನ ಶರೀರಕ್ಕೆ, ಅವನ ಸ್ವರೂಪಕ್ಕೆ ಅಲಂಕಾರ ಆಗುವುದು ಒಂದು. ಅವನೇ ನಮ್ಮ ಮಾತಿಗೆ ಅಲಂಕಾರನಾಗಲಿ ಅಂತ ಇನ್ನೊಂದು ಪ್ರಾರ್ಥನೆ. ಆ ಭಗವಂತ ನಮ್ಮ ಮಾತುಗಳನ್ನು ಅಲಂಕರಿಸಲಿ, ನಮ್ಮ ಮಾತುಗಳಿಗೆ ಅಂತ ಒಂದು ತೂಕ ಬರುವಂತೆ ಮಾಡಲಿ. ಮೊದಲು ಆತ ನಮ್ಮಿಂದ ಮೌನವನ್ನು ಮಾಡಿಸಲಿ, ಆಮೇಲೆ ಮಾತನ್ನಾಡಿಸಲಿ. ಭಗವಂತನನ್ನು ಬಿಟ್ಟು ಬೇರೇನನ್ನು ನಾನು ಮಾತಾಡೋದಿಲ್ಲ ಅನ್ನುವಂಥ ವ್ರತವನ್ನು ನನಗೆ ಅವನು ತೊಡಸಲಿ. ಆಮೇಲೆ ಆಡುವುದೇ ಇದ್ರೂ ಸ್ವಲ್ಪ ಏನು ಹಿತಮಿತವಾಗಿ ಆಡಬೇಕೋ ಅದನ್ನೇ ಆಡ್ತೇನೆ ಅಂತ ಅದನ್ನ ಆಡಿಸ್ಲಿ ಅಂತ. ಈ ಶ್ಲೋಕಕ್ಕೆ ಈಗ ನಾವು ನೋಡ್ತಿರೋ ಶ್ಲೋಕ ಇದೆಯಲ್ಲ ಇಲ್ಲಿರೋದು, ಇದಕ್ಕೆ ಭಾಗವತ ತಾತ್ಪರ್ಯ ಇದೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಃ ಅನ್ನೋದಕ್ಕೆ. ಆ ಹಿಂದೆ ಬಂದದ್ದು ಭೂತೈರ್ ಮಹದ್ಭಿಹಿ ಅಂತ ಏನು ಬಂದಿದೆ ಅದಕ್ಕೆ ಭಾಗವತ ತಾತ್ಪರ್ಯ ಇದ್ದಂತಿಲ್ಲ. ಅಲ್ಲಿ 16 ಗುಣಗಳನ್ನು ಅನುಭವಿಸ್ತಾನೆ ಅಂತ ಬಂದಿದೆ. 5 ಕರ್ಮೇಂದ್ರಿಯದ ಗುಣಗಳು, 5 ಜ್ಞಾನೇಂದ್ರಿಯದ ಗುಣಗಳು ಮತ್ತು ಮನಸ್ಸಿನ 5 ಗುಣಗಳು.
ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಮತ್ತು ಸಾಕ್ಷಿ ಅಂತ ಹೀಗೆ 16 ಗುಣಗಳು ಒಟ್ಟು. ಅದನ್ನು ನೀವು ಒಟ್ಟು 11 ಅಂತಾದ್ರೂ ತಿಳ್ಕೊಳ್ಳಿ, 16 ಅಂತಾದ್ರೂ ತಿಳ್ಕೊಳ್ಳಿ, ಅದು ವಿವಕ್ಷಾ ಭೇದ ಅಷ್ಟೆ. ಅಂತೂ ನೀವು ಏನೇ ಮಾಡಿ ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸಿನ 5 ಪ್ರಭೇದಗಳು ನಮ್ಮ ಸಾಕ್ಷಿ ಅನಾದಿ ಕಾಲದಿಂದ ನಮ್ಮ ಜೊತೆಗಿವೆ. ಎಲ್ಲ ಮತ್ತೆ ಈ ಶರೀರ ಹೇಗೆ ಹೇಳ್ತದೋ ಹಾಗೆ ಕೇಳ್ತದೆ. ಮಂಗನಾದರೆ ಮಂಗನ ಥರದ ವರ್ತನೆ, ಮೀನಾದರೆ ಮೀನಿನ ಥರದ ವರ್ತನೆ, ಹದ್ದು ಆದರೆ ಹದ್ದಿನ ಥರ ವರ್ತನೆ, ಹಾವಾದರೆ ಹಾವಿನ ಥರ. ಇದೇ ಸೋಜಿಗೆ ನನಗೆ ಯಾವತ್ತೂ ಆಶ್ಚರ್ಯ ಅನ್ಸೋದು. ಇದು ಹಿಡಿತದಿಂದಲೇ ತಪ್ಪಿಸ್ಕೊಳ್ಳಿಕ್ಕೆ ಬರೋದಿಲ್ಲ ನಮಗೆ. ನಮ್ಮ ಆಕರ್ಷಣೆ ಮಂಗನಿಗೆ ಇದು, ನಾನು ಅನೇಕ ಸರಿ ಇದನ್ನು ಆಲೋಚನೆ ಮಾಡಿದಷ್ಟು ನಂಗೆ ಸಾಕಾಗೋದಿಲ್ಲ. ಸ್ತ್ರೀ ಪುರುಷರ ನಡುವಿನ ಆಕರ್ಷಣೆ ಇರ್ತದೆ, ಮಂಗನಿಗೆ ಹೆಣ್ಣು ಮಂಗದ ಕಡೆ ಆಕರ್ಷಣೆ ಇರ್ತದೆ. ಅದೇ ಥರ ಮತ್ತೊಂದು ಪಕ್ಷಿಗೆ ಹೆಣ್ಣು ಪಕ್ಷಿ ಬಗ್ಗೆ ಆಕರ್ಷಣೆ ಇರ್ತದೆ. ಅದು ಆ ದೇಹ ನಮ್ಮನ್ನು ಸೆಳೆಯೋ ರೀತಿ. ಇವೇ 5 ಕರ್ಮೇಂದ್ರಿಯ, ಇದೇ 5 ಅಜ್ಞಾನೇಂದ್ರಿಯ, ಅದೇ ಜೀವ, ಒಳಗೆ ಕೆಲಸ ಮಾಡುವುದು ಅದೇ. ಆದರೆ ದೇಹ ಮಾತ್ರ ಆಯಾ ಆಕರ್ಷಣೆಗೆ, ಆಯಾ ಪ್ರವೃತ್ತಿಗಳ ಕಡೆ ನಮ್ಮನ್ನು ತಗೊಂಡು ಹೋಗ್ತದೆ. ಮಂಗ ಆಗಿ ಏನು ತಿನ್ನಬೇಕೋ ಅದನ್ನೇ ತಿಂತೀವಿ, ಹುಲಿಯಾಗಿ ಏನು ತಿನ್ನಬೇಕೋ ಅದನ್ನೇ ತಿಂತೀವಿ. ಹುಲಿ ಆಗಿದ್ದಾಗ ಮಂಗ ಏನು ತಿನ್ನಬೇಕೋ ಅದನ್ನು ತಿನ್ನೋದಿಲ್ಲ. ಅದೇ ಜ್ಞಾನೇಂದ್ರಿಯ, ಅದೇ ಕರ್ಮೇಂದ್ರಿಯ. ಒಳಗಿನ ಆತ್ಮ ಅದಕ್ಕೆ ಹಸಿವು ಹೋಗೋದು, ಆತ್ಮನಿಗೆ ಸಂತೋಷ, ಸುಖ ಆಗೋದು ಅವನಿಗೆ. ಆದರೆ ಅಲ್ಲಿ ಮಾಂಸಾಹಾರ ತಿಂದ, ಇಲ್ಲಿ ಸಸ್ಯಾಹಾರ ತಿಂದ, ಮತ್ತೊಂದು ಕಡೆ ಇಲ್ಲೂ ಹೊಲಸೆ ತಿಂದ. ಇದು ಶರೀರೇಣ ಸಮಸ್ತಸ. ಶರೀರ ನಮ್ಮನ್ನು ಕಟ್ಟಿ ಹಾಕಿದ್ರ ಬಗ್ಗೆ ಅದಕ್ಕೆ ದುರ್ಗಾದೇವಿಯನ್ನು ಮತ್ತೆ ಪ್ರಾರ್ಥನೆ ಮಾಡ್ತಾ ಇರಬೇಕು. ಆ ಶರೀರದಿಂದ ನಮ್ಮನ್ನು ಕಟ್ಟಿ ಹಾಕಬೇಡ, ಆ ಶರೀರದ ಹಿಡಿತಕ್ಕೆ ನಾವು ಸಿಲುಕದೇ ಇರುವಂತೆ, ಮೇಲೆ ಮೇಲೆ ನಾವು ಹೋಗುವಂತೆ ಮಾಡುವಂತ ಅವಳನ್ನ ಪ್ರಾರ್ಥನೆ ಮಾಡ್ತಾ ಇರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ಇದೆ ಅಂತ ಹೇಳಿದೆ. ಸರ್ವನಾಮಾಯಿತೋ ವಿಷ್ಣು ತದನ್ಯಾರ್ಥಾನ್ ನತು ಸ್ಮರೇತ್, ಸ್ಮರಣಸ್ತು ಯಾವದರ್ಥ ಸ್ಯಾತ್ ಅನ್ಯಥಾ ಸ್ವಾತ್ಮಃ ಭವೇತ್ ಅಂತ ಭಾಗವತ ತಾತ್ಪರ್ಯದ ಶ್ಲೋಕ. ಅದನ್ನು ಹೇಳೋಕ್ಕಿಂತ ಮುಂಚೆ ಇಲ್ಲಿ ಮಾಯಾಮಯೇ ವಾಸನಯಾ ಶಯಾನಃ, ಮಾಯಾಮಯವಾದಂಥ ಈ ದೇಹದಲ್ಲಿ ವಾಸನ ಅಂದ್ರೆ ಸಂಸ್ಕಾರದ ಮೂಲಕ ಶಯಾನಃ ಇಲ್ಲಿದ್ದಾನವನು ಅದನ್ನು ಹೇಳಿ ಮುಗಿಸ್ಬೇಕು. ಆಮೇಲೆ ಭಾಗವತ ತಾತ್ಪರ್ಯದ ಅರ್ಥ ಹೇಳ್ತೇನೆ. ಮಾಯಾಮಯ ಅಂದ್ರೆ ಒಂದು ಅಜ್ಞಾನ ಪ್ರಚುರವಾದದ್ದು, ತಮೋಗುಣ ಪ್ರಚುರವಾದ ಈ ದೇಹ, ತಮೋಗುಣದ ಹಿಡಿತದಲ್ಲಿರುವ ದೇಹ. ಇನ್ನೊಂದು ಮಾಯಾ ಅಂದ್ರೆ ಭಗವಂತನ ಇಚ್ಛೆ, ಆ ಇಚ್ಛೆಯಿಂದಾಗಿ ಈ ದೇಹ ಬಂದಿದೆ ನಮಗೆ. ಮಾಯಾ ಅಂದ್ರೆ ಭಗವಂತನ ಇಚ್ಛೆ, ಆ ಇಚ್ಛೆಗೆ ಅಧೀನವಾಗಿ ಈ ದೇಹ ಬಂದಿದೆ. ಅದು ಕೂಡ ಭಾಗವತ ತಾತ್ಪರ್ಯದಲ್ಲಿ ಇನ್ನೊಂದು ಕಡೆ ಬಂದೇ ಇದೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕೆ ದ್ವಿತೀಯ ಪ್ರಕೃತಿ. ಈ ಜೀವನಿಗೆ ಮೂಲತಃ ಶರೀರ ಇತ್ತ, ಅವನಿಗೆ ಕೊನೆಗೂ ಅನಾದಿ ಕಾಲದಿಂದ ಇರುವುದು ಯಾವುದೋ ಒಂದು ಸ್ವರೂಪ ಶರೀರ, ಒಂದು ಲಿಂಗ ಶರೀರ. ಲಿಂಗ ಶರೀರ ಮುಂದೆ ಹೋಗ್ತದೆ. ಅಂತೂ ಇಂದು ಮುಂದೂ ಇರುವುದು ಸ್ವರೂಪ ಶರೀರ ಮಾತ್ರ. ಲಿಂಗ ಶರೀರ ಹಿಂದೆ ಇತ್ತು, ಈಗಿದೆ, ಮುಂದೆ ಹೋಗ್ತದೆ. ಅನಿರುದ್ಧ ದೇಹ ಅಂತೂ ಇನ್ನೂ ಲಿಂಗ ದೇಹಕ್ಕಿಂತ ಮತ್ತೂ ಆಗಂತುಕ, ಭೌತ ದೇಹ ಮತ್ತೂ ಆಗಂತುಕ. ಇದು ಬರೀ 70-80 ವರ್ಷದ್ದು. ಅನಿರುದ್ಧ ದೇಹ ಆ ಒಂದು ಈ ಬ್ರಹ್ಮನ 50 ವರ್ಷಕ್ಕೆ ಸಂಬಂಧಪಟ್ಟದ್ದು ಇದು ಅನಿರುದ್ಧ ದೇಹ. ಲಿಂಗ ದೇಹ ಅನಾದಿ ಕಾಲದಿಂದ ಇರೋದು. ಹಾಗಾದ್ರೆ ಮೂಲತಃ ಈ ಜೀವ ಅಶರೀರ. ಅಶರೀರನಾದ ಜೀವನಿಗೆ ಲಿಂಗ ದೇಹ ಯಾಕೆ ಬಂತು, ಅನಿರುದ್ಧ ದೇಹ ಯಾಕೆ ಬಂತು, ಭೌತ ದೇಹ ಯಾಕೆ ಬಂತು ಅಂದ್ರೆ ಈಶ್ವರೇಚ್ಛಾ ಪ್ರಾಥಮಿಕ. ಈಶ್ವರೇಚ್ಛೆಯಿಂದಲೇ ಲಿಂಗ ದೇಹ ಇದೆ, ಈಶ್ವರೇಚ್ಛೆಯಿಂದಲೇ ಅನಿರುದ್ಧ ದೇಹ ಬಂತು, ಈಶ್ವರೇಚ್ಛೆಯಿಂದಲೇ ಆಯಾ ತಂದೆ ತಾಯಂದಿರ ಹೊಟ್ಟೆಯಲ್ಲಿ ಹುಟ್ಟಿದೆವು. ಆದ್ರಿಂದ ಇದು ಮಾಯಾಮಯ. ಮಾಯಾ ಅಂದ್ರೆ ಈಶ್ವರೇಚ್ಛಾ. ಇದು ನಂದು ಇನ್ನೊಂದು ಅರ್ಥ. ಅಂಥ ದೇಹದಲ್ಲಿ ವಾಸನೆಯ ಅಂದ್ರೆ ಸಂಸ್ಕಾರದ ಮೂಲಕ, ನಮ್ಮ ಋಣದ ಮೂಲಕ ನಾವು ಅಲ್ಲೇ ಶಯಾನಃ ಬಿದ್ದುಬಿಟ್ಟಿದ್ದೀರಿ ಅಂತ ತೋರಿಸ್ತದೆ. ಅದು ಸುಮ್ಮನೆ ಇಲ್ಲ, ನೀವು ಅಲ್ಲೇ ಬಿದ್ದುಬಿಟ್ಟಿದ್ದೀರಿ, ಹೇಳಲಿಕ್ಕಾಗದಂತೆ ಬಿದ್ದಿದ್ದೀರಿ. ಆದ್ರಿಂದ ನೀವು ಶಯಾನಃ ಅಲ್ಲೆಲ್ಲಿ ಎಲ್ಲೆಲ್ಲೋ ಅಲದಾಡ್ತಾ ಇದ್ದೀರಿ. ನಿಮ್ಗೆ ಯಾವ ಮಹತ್ವದ ಅರ್ಥವೂ ನಿಮ್ಗೆ ಗೋಚರ ಆಗ್ತಿಲ್ಲ, ಸಿಗಬೇಕಾದ ಪ್ರಯೋಜನವೂ ಸಿಗ್ತಿಲ್ಲ. ಅರ್ಥ ಅಂದ್ರೆ ಒಂದು ಶಬ್ದದ ಪ್ರತಿಪಾದ್ಯ ಅರ್ಥ ಅಂತನೂ ಹೌದು, ಇನ್ನೊಂದು ಪ್ರಯೋಜನ ಅಂತನೂ ಹೌದು. ಅವೆರಡೂ ನಿಮ್ಗೆ ಸಿಗ್ತಿಲ್ಲ. ಭಾಗವತ ತಾತ್ಪರ್ಯ ಏನು ಹೇಳಿದೆ ಅಂದ್ರೆ ಸರ್ವನಾಮಾಯಿತೋ ವಿಷ್ಣು, ಭಗವಂತ ಸರ್ವನಾಮ, ಎಲ್ಲಾ ಶಬ್ದಗಳಿಂದಲೂ ಒಂದು ಪ್ರತಿಪಾದ್ಯ. ತದನ್ಯಾರ್ಥ ನತು ಸ್ಮರೇತ್. ಆದ್ರಿಂದ ಆ ಭಗವಂತನನ್ನು ಬಿಟ್ಟು ಬೇರೆ ಸಂಗತಿಗಳ ಬಗ್ಗೆ ನಾವು ಆಲೋಚನೆ ಮಾಡಬಾರ್ದು, ಅದ್ರ ಬಗ್ಗೆ ಮಾತೇ ಆಡಬಾರ್ದು. ಒಂದು ವೇಳೆ ಆಡುವುದೇ ಆದರೆ ಸ್ಮರಣಸ್ತು ಯಾವದರ್ಥ ಸ್ಯಾತ್, ಆಡುವುದೇ ಆದಲ್ಲಿ ಎಷ್ಟು ಸೀಮಿತವೋ ಅಷ್ಟು ಶಬ್ದಗಳನ್ನು ಸೀಮಿತವಾಗಿ ಆಡಬೇಕು. ಇಷ್ಟನ್ನೆಲ್ಲ ನಾವು ತಿಳ್ಕೊಂಡ್ರೆ ಆತ್ಮ ಪ್ರಶಂಸೆ ಮಾಡ್ಕೊಳ್ಲಿಕ್ಕೆ ಮನಸ್ಸೇ ಬರೋದಿಲ್ಲ, ಪರನಿಂದೆ ಮಾಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಕನ್ನಡ ಭಾಷೆ ಆಗಿರಲಿ, ಸಂಸ್ಕೃತ ಆಗಿರಲಿ, ಇಂಗ್ಲಿಷ್ ಆಗಿರಲಿ, ಮತ್ತೆ ಯಾವುದೇ ಭಾಷೆ ಆಗಿರಲಿ, ನದಿ ಹರಿಯುವ ಶಬ್ದ ಆಗಲಿ, ಮತ್ಯಾವುದು ವಾದ್ಯದ ಶಬ್ದ ಆಗಲಿ, ಪಂಚಮಹಾಭೂತಗಳಲ್ಲಿ ಇರುವಂತಹ ಯಾವುದೇ ಶಬ್ದ ಆಗಲಿ, ಎಲ್ಲವೂ ಭಗವಂತನ ಹೇಳ್ತದೆ ಅಂದಮೇಲೆ ಇನ್ನು ಯಾವ ವ್ಯಕ್ತಿಯ ತೃಪ್ತಿಗಾಗಿಯೂ ಕೂಡ
ಯಾವುದೇ ವಾದ್ಯವನ್ನು ನುಡಿಸ್ಬೇಕು ಅಂತಾಗಲಿ, ನಾವೇನೋ ಮಾತುಗಳನ್ನು ಆಡಬೇಕಾಗಲಿ, ಇನ್ಯಾರನ್ನೋ ಬೈಬೇಕು ಅಂತಾಗಲಿ, ನಮ್ಮನ್ನು ಪ್ರಶಂಸೆ ಮಾಡಿ ಎಷ್ಟು ಇದು ಹೀನ ಅಂದರೆ, ಏನು ಶಬ್ದ ನೀವು ಪ್ರಯೋಗ ಮಾಡಿದ್ರು, ನಾನೊಬ್ಬ ದೊಡ್ಡ ಪಂಡಿತ, ನಾನೊಬ್ಬ ಕುಲೀನ, ನಾನೊಬ್ಬ ವಕ್ತ ಅಂತೆಲ್ಲ ತಿಳ್ಕೊಳ್ಳುವುದು ಕೂಡ ಈ ಎಲ್ಲ ಶಬ್ದಗಳು ಭಗವಂತನ ಹೇಳೋದ್ರ ಮೇಲೆ ನಿನ್ನನ್ನೇನು ಹೇಳೋದು, ನಿನ್ನನ್ನು ಎಷ್ಟು ದೃಷ್ಟಿಯಿಂದ ನಾವು ಹೇಳಿ ಯಾವ ಇದನ್ನ ತದನ್ಯಾರ್ಥ ನತು ಸ್ಮರೇತ್, ನಿನ್ನ ಬಗ್ಗೆ ನೀನು ಆಲೋಚನೆ ಮಾಡಬೇಡ. ಮಾಡುವುದೇ ಇದ್ರೆ ನೀರು ಕೊಡು ಅಂತ ಕೇಳಬೇಕು, ಇದನ್ನ ಬಡಿಸ್ರಿ ಅಂತ ಕೇಳಬೇಕು, ಅದನ್ನ ಕೊಡ್ರಿ, ಸಂಧ್ಯಾವಂದನೆ ಮಾಡ್ರಿ ಅಂತ ಹೇಳ್ಬೇಕು ಮಗುವಿಗೆ. ಮಾಡುವುದೇ ಇದ್ರೆ ಯಾವುದರ್ಥ ಎಷ್ಟು ಕೆಲಸ ಇದೆಯೋ ಅಷ್ಟನ್ನೇ ಆಡಿ. ಇಲ್ಲದ ಏನಾಗ್ತದಂದ್ರೆ ಅನ್ಯಥಾ ಸ್ವಾತ್ಮಃ ಭವೇತ್. ಭಗವಂತನನ್ನು ಬಿಟ್ಟು ನೀವು ಬೇರೆ ಏನಾದ್ರೂ ಕೂಡ ಈ ಶಬ್ದವನ್ನು ಪ್ರಯೋಗ ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಂತೆ, ಭಗವಂತನನ್ನೇ ಹತ್ಯೆ ಮಾಡಿದಂತೆ, ಅವನ ಮಹಿಮೆ ಕುಂದು ತಂದಂತೆ. ಮತ್ತೆ ನೀವು ಭಗವಂತನನ್ನು ಬಿಟ್ಟು ಬೇರೆ ಕಡೆ ಶಬ್ದಗಳನ್ನು ಪ್ರಯೋಗ ಮಾಡುವುದು ಅಂದ್ರೆ ಇರೋದು ಎರಡೇ ಆಪ್ಷನ್, ಒಂದು ಪರನಿಂದೆ, ಇನ್ನೊಂದು ಸ್ವಾತ್ಮ ಪ್ರಶಂಸೆ. ಸ್ವಲ್ಪ ಲೌಕಿಕ ಮಾತುಗಳಿದೆ, ಎಲ್ಲಿ ಹೋದ್ರು ನಮ್ಮದೇ ಮನುಷ್ಯಂದಿರೋದು. ಎಲ್ಲಿ ಏನು ವಿಷಯ ನಡೆದ್ರು ನಾನು ಹೀಗೆ ಹೇಳಿದೆ, ನಾನು ಹಾಗೆ ಮಾಡಿದೆ ಅಂತ ಪ್ರತಿಯೊಂದು ಕಡೆನೂ ನಂದನ್ನೇ ಹೇಳ್ಕೊತಿರ್ತೇನೆ. ಆದ್ರಿಂದ ಇವನ್ ಪ್ರಶಂಸೆ, ಇನ್ನೊಬ್ರದ್ದು ಯಾರ್ದೋ ನಿಂದೆ. ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿಮತ್ತರಂ, ಮಹಾಭಾರತದ ಮಾತು, ಅಶ್ವತ್ಥಾಮ ಹೇಳಿದ ಮಾತು. ತನ್ನನ್ನು ತಾನು ಬುದ್ಧಿವಂತ ಅಂತ ಪ್ರತಿಯೊಬ್ಬನು ತಿಳ್ಕೊತಾನೆ, ಮತ್ತೆ ಇನ್ನೊಬ್ಬರನ್ನು ಮೂರ್ಖರು ಅಂತ ತಿಳ್ಕೊತಾನೆ. ಸರ್ವೋತ್ಮಾನಂ ಪ್ರಶಂಸತೆ, ನಮ್ಮನ್ನು ನಾವು ಪ್ರಶಂಸೆ ಮಾಡ್ಕೋತೀವಿ. ನಿಂದಂತಿಚ ಪರಾಂ ಬುದ್ಧಿಂ, ಇನ್ನೊಬ್ಬರನ್ನು ಬೈತಾ ಇರ್ತೀವಿ. ಸ್ವಾಂ ಪ್ರಶಂಸಂತಿಚ ಅಸಕೃತ, ಒಂದ್ಸರಿನ ಅಲ್ಲಲ್ಲ ಅಸಕೃತ, ಮತ್ ಇದೇ ನಡೆಯೋದು ನಮ್ಮ ಬಾಯಿಂದ. ಆದ್ರಿಂದ ನಮಗೆ ಆ ಇನ್ನೊಬ್ಬರನ್ನ ನಿಂದನೆ ಮಾಡದಿರುವ ಮತ್ತು ನಮ್ಮನ್ನು ಪ್ರಶಂಸೆ ಮಾಡ್ಕೊಳ್ಳದೇ ಇರುವ ಒಂದು ವ್ರತ. ಅದಕ್ಕೆ ಮಾತು ಬೆಳ್ಳಿ, ಹೌದು, ನಮ್ಮ ಮಾತೆಲ್ಲ ಬೆಳ್ಳಿ. ಪ್ರಾಯ ನಮ್ಮ ಮಾತು ಬೆಳ್ಳಿಯೂ ಅಲ್ಲ, ನಮ್ಮ ಮಾತು ಜರ್ಮನ್ ಬೆಳ್ಳಿ ಅಷ್ಟೇ, ಅಥವಾ ಇನ್ಯಾವುದೇ ಒಂದು ಕುಚಿತವಾದ ಲೋಹ ಅಷ್ಟೇ. ಇದು ನಮ್ಮ ಮಾತಂತೂ ಯಾವುದೇ ಮಾತಾದ್ರೂ ಬೆಳ್ಳಿಯೇ, ಮೌನವೇ ಬಂಗಾರ. ನಮ್ಮ ಮಾತು ಬೆಳ್ಳಿಯೂ ಅಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ನಾವು ಹೀಗೆ ಭಗವದ್ವಾಚಕವಾದ ಶಬ್ದಗಳನ್ನು ಬೇರೆ ಕಡೆ ಪ್ರಯೋಗ ಮಾಡಿದರೆ ಅದು ಭಗವಂತನನ್ನು ಹತ್ಯೆ ಮಾಡಿದಂತೆ, ಮತ್ತೆ ನಮ್ಮನ್ನು ನಾವು ಕೊಂದ್ಕೊಂಡಂತೆ ಕೂಡ. ಆತ್ಮ ಪ್ರಶಂಸೆ ಮಾಡಿ ಪರರನ್ನ ನಿಂದೆ ಮಾಡಿ ನಮ್ಮ ವ್ಯಕ್ತಿತ್ವಕ್ಕೆ ನಾವು ಕುಂದು ತಂದ್ಕೊಂಡಂತೆ ಕೂಡ, ಸಾಧನೆಗೆ ಹಿನ್ನಡೆ ತಂದ್ಕೊಂಡಂತೆ ಕೂಡ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಇವತ್ತಿನ ಈ ಆಶ್ವಿನ ಶುದ್ಧ ಏಕಾದಶಿ ದಿವಸ, ಬುಧವಾರದ ಈ ಸಾಯಂಕಾಲದ ದಿವಸ, ಸಾಯಂಕಾಲದ ಹೊತ್ತಿನಲ್ಲಿ ಈ ಮಹಾಭಾರತದ ಭಾಗವತದ ಮಾತುಗಳನ್ನು ಶ್ರವಣ ಮಾಡಿದ್ದೇವೆ. ಅದೆಲ್ಲವೂ ಕೂಡ ಆ ಶಬ್ದ ಬ್ರಹ್ಮ ಅನಿಸಿದ ಲಕ್ಷ್ಮೀದೇವಿ, ಅವಳಿಂದ ಸ್ತುತ್ಯನಾದಂಥ ಪಂಥಾಹ ಅನಿಸಿಕೊಂಡಿರುವಂಥ ಮಾರ್ಗ ಅನಿಸಿಕೊಂಡಿರುವ ಭಗವಂತನಿಗೆ ಅರ್ಪಿತವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.